ಹೇ ಗಾಯ್ಸ್, ಸೊ ನಾನು ಏನಕ್ಕೆ ಆ ಥರ ಸೈಲೆಂಟಾಗಿ ಮಾತಾಡಿದೆ ಅಂತಂದರೆ ಟೈಮ್ ಅಂದ್ಬಿಟ್ಟು ತುಂಬ ಲೇಟ್ ಆಗಿತ್ತು. ನನಗೆ ನಾಳೆ CA ಎಕ್ಸಾಮ್ ಇತ್ತು, ನಾಳೆ ಬೆಳಗ್ಗೆ. ಸೊ ಅದಕ್ಕೆ ಓದ್ಕೊಂಡಿದ್ದೆ. ಹಂಗೆ ವ್ಲಾಗ್ ಮಾಡೋಣ ಅಂತ ವ್ಲಾಗ್ ಮಾಡ್ತಿದ್ದೆ. ನಾನು ಎಕ್ಸಾಮ್ ಬಂದು 23rd ಜೂನಿಂದ 1st ಜುಲೈ ತನಕ ಇತ್ತು. ಬಟ್ ನಾನು ಪೋಸ್ಟ್ ಮಾಡೋಕ್ಕಾಗಿದ್ದಿಲ್ಲ, ಸೊ ನಾನು ಇವಾಗ ಮಾಡ್ತಿದ್ದೀನಿ. ಆಮೇಲೆ ತುಂಬ ಚಳಿ ಇತ್ತು ನೈಟು. ಈ ಥರ ಒಂದು ರೀಲ್ಸ್ ಬಂದಿತ್ತಲ್ವ, ಅದಕ್ಕೆ ಸುಮ್ಮನೆ ನಾನು ಮಾಡ್ತಿದ್ದೆ. ಹಾಯ್ ಗಾಯ್ಸ್, ಏನು ಮಾಡ್ತಿದ್ದೀರಾ ಎಲ್ಲರೂ? ಊಟ ತಿಂದ್ರಾ? ಏನು ತಿಂದ್ರಿ? ನಾವು ತಿಂದ್ವಿ ಇವಾಗ. ಅಯ್ಯೋ ತಿಂದಿಲ್ಲ, ತಿನ್ಬೇಕಿನ್ನ. ಓಕೆ ಬಾಯ್. ಅಕ್ಕ ಬಂದರೆ ಬೈತಾಳೆ ನೋಡಿ ಗೈಸ್, ಏನು ಮಾಡ್ತಾಳೆ ಇವಳು, ನಾನ್ಸೆನ್ಸ್. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಓದೋವಾಗ ನಾನು ಗ್ಯಾಸ್ ಶೂ ಆಗ್ತಿತ್ತು, ಅದಕ್ಕೆ ಕಾಫಿ ಮಾಡಿಕೊಂಡು ಆಮೇಲೆ ಬಿಸ್ಕೆಟ್ ತೊಗೊಂಬಿಟ್ಟು ಬಿಸ್ಕೆಟಲ್ಲಿ ಕಾಫಿಯಲ್ಲಿ ಎಲ್ಲ ತಿಂದ್ಬಿಟ್ಟು ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಓದ್ತಿದ್ದೆ. ನೈಟ್ ಮಲಗಲಿಲ್ಲ ನಾನು, ಬರೀ ಒಂದು 2 hours ಏನೋ ಮಲಗಿದ್ದೆ ಅನಿಸುತ್ತೆ. ಆಮೇಲೆ ತಿರ್ಗಾ ರೆಡಿ ಆಗಿಬಿಟ್ಟು ತಿರ್ಗಾ ರಿವೈಸ್ ಮಾಡ್ತಿದ್ದೆ. ಆಮೇಲೆ ನಾನು ಮಮ್ಮಿ ಕಾಲೇಜ್ ಹತ್ರ ಹೋದ್ವಿ. ಮಮ್ಮಿ ಅಲ್ಲೇ ಇದ್ದರು ನನ್ನ ಎಕ್ಸಾಮಿಗೆ ಬಿಟ್ಟ ಮೇಲೆ. ಆಮೇಲೆ ವಾಪಸ್ ಬಂದ್ವಿ ನಾವು ಮನೆಗೆ. ನಾನು ಎಕ್ಸಾಮ್ ಬಂದುಬಿಟ್ಟು 2 o'clock 5 o'clock ತನಕ ಆಯ್ತಲ್ವ, ಅದಕ್ಕೆ ನಾವು ಊಟ ಮಾಡಿದ್ದಿಲ್ಲ. ಅದಕ್ಕೆ ಮನೆಗೆ ಬಂದಮೇಲೆ ದೀಕ್ಷಾ ನನಗೆ ಮ್ಯಾಗಿ ಮಾಡ್ಕೊಡ್ತಿದ್ದಾಳೆ. ನೋಡಿ ಗಾಯ್ಸ್, ಫೈನಲಿ ಫುಡ್ ಅಂತ ಸ್ನ್ಯಾಪ್ ಕಳಿಸಿದ್ರು ಗಾಯ್ಸ್. ಸುಳ್ಳು ಆಯ್ತು, ನಾವೇನು ತಿನ್ಕೊಂಬಂದಿದ್ದಿಲ್ಲ. ಆಮೇಲೆ ನೆಕ್ಸ್ಟ್ ಡೇ ಹೋದವಾಗ ಐ ಥಿಂಕ್ ಸ್ಯಾಟರ್ಡೇ ಇತ್ತು ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಡೇ ಸಂಡೇ ಅಲ್ವಾ, ದೀಕ್ಷಾಗೆ ರಜಾ ಅಂದ್ಬಿಟ್ಟು ಅವಳು ಎದ್ದಿದ್ಲು ನನ್ನ ಜೊತೆ. ಆಮೇಲೆ ನಾನೇ ಕಾಫಿ ಮಾಡ್ಕೊಡ್ತೀನಿ ಅಕ್ಕ ಅಂತೆಲ್ಲ ಹೇಳ್ತಿದ್ಲು. ಆಮೇಲೆ ನಾವಿಬ್ಬರು ಕಾಫಿ ಮಾಡಿಕೊಂಡು ಕುಡಿದ್ವಿ. ಆಮೇಲೆ ಅವಳು ಮಲ್ಕೊಂಡ್ಲು, ನಾವು ಓದ್ಬಿಟ್ಟು ಸ್ವಲ್ಪ ಹೊತ್ತು ಆದಮೇಲೆ ಮಲ್ಕೊಂಡೆ. ನಾನು ದಿನ ಆಲ್ಮೋಸ್ಟ್ ಇದೇ ಮಾಡಿರೋದು, ಓದೋದು, ಕಾಫಿ ಕುಡಿಯೋದು, ಹೋಗೋದು, ಎಕ್ಸಾಮ್ ಬರೆಯೋದು, ಮನೆಗೆ ಬರೋದು, ತಿನ್ನೋದು, ಮಲಗೋದು, ತಿರ್ಗಾ ಓದೋದು, ಆ ಥರನೇ ಮಾಡಿದ್ದೀನಿ. ಇವಳು ಕಾಫಿ ಮಾಡಿದ್ರೆ ಫುಲ್ ಸ್ಟ್ರಾಂಗ್ ಮಾಡಿಬಿಡ್ತಾರೆ, ಇಲ್ಲ ಫುಲ್ ಲೈಟ್ ಮಾಡಿಬಿಡ್ತಾಳೆ. ಹಾಲು ಥರನೇ ಲೈಟ್ ಮಾಡಿದ್ದಾಳೆ ನೋಡಿ. ನನಗೆ ಫಸ್ಟೇ ಸ್ಟ್ರಾಂಗ್ ಮೀಡಿಯಮಾಗಿ ಇರಬೇಕು ಆದರೆ ಹೆಂಗೆ ಮಾಡಿದ್ಲು. ಅದಕ್ಕೆ ತಿರ್ಗಾ ಸ್ವಲ್ಪ ಕಾಫಿ ಪುಡಿ ತೊಗೊಂಬ ಅಂತ ಹಾಕು ಅಂತೆಲ್ಲ ಹೇಳ್ತಿದ್ದೆ. ಆಮೇಲೆ ತೊಗೊಂಬಂದು ಹಾಕಿದ್ಲು, ಆಮೇಲೆ ಕುಡಿದ್ವಿ. ಆಮೇಲೆ ಪಾರ್ಲೆಜಿ ಬಿಸ್ಕೆಟ್ ಬಂದ್ಬಿಟ್ಟು ನಮ್ಮ ಫೇವ್ರೇಟ್, ಯಾಕಂದರೆ ಕಾಫಿ ಜೊತೆ ಅದೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬಿಸ್ಕೆಟ್ ಎಲ್ಲ ತಿಂದಾದ್ಮೇಲೆ ಇವಳು ಏನೇನೋ ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು ರೀಲ್ಸ್ ನೋಡಿಕೊಂಡು. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಯಿತು ನನಗೆ. ಫಸ್ಟ್ ಡೇ ಬಂದುಬಿಟ್ಟು ಅಕೌಂಟೆನ್ಸಿ ಇತ್ತು, ಸೆಕೆಂಡ್ ಡೇ ಬಂದುಬಿಟ್ಟು ಬಿಸ್ನೆಸ್ ಲಾ ಮತ್ತು BCR ಇತ್ತು.
ಇವಾಗ BCR ಓದ್ತಿದ್ದೆ. ಆಮೇಲೆ ಥರ್ಡ್ ಎಕ್ಸಾಮ್ ಬಂದುಬಿಟ್ಟು ಮ್ಯಾಥ್ಸು ಮತ್ತು ಸ್ಟ್ಯಾಟ್ಸ್ ಅದೆಲ್ಲ ಇತ್ತು. ನೆಕ್ಸ್ಟ್ ಲಾಸ್ಟ್ ಎಕ್ಸಾಮ್ ಬಂದುಬಿಟ್ಟು ಎಕನಾಮಿಕ್ಸ್ ಮತ್ತು BCK ಇತ್ತು. ಇದು ಕೇಳೋಕ್ಕೆ ಬರೀ 4 ಎಕ್ಸಾಮ್ ಅಲ್ವಾ, ಎಷ್ಟು ಆರಾಮಾಗಿ ಬರಿಬೋದು ಅಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ಅದೆಷ್ಟು ಕಷ್ಟ ಅಂತಂದರೆ CA ಸ್ಟೂಡೆಂಟ್ಸಿಗೆ ಮಾತ್ರ ಗೊತ್ತಿರುತ್ತೆ ಅದೆಷ್ಟು ಕಷ್ಟ ಅಂತ. ಬೇರೆಯವರೆಲ್ಲ ಹೇಳ್ತಾರೆ ಎಷ್ಟು ಈಸಿ ಏನು ಹಂಗೆ ಪಾಸ್ ಮಾಡಿಬಿಡ್ಬೋದು ಅಂತೆಲ್ಲ. ಬಟ್ ನಾವು ಮಾಡೋವಾಗೆ ಗೊತ್ತಾಗೋದು ಎಷ್ಟು ಕಷ್ಟ ಅಂತ. ಇವಳು ನೋಡಿ ಹೆಂಗೆ ಆಡ್ತಿದ್ದಾಳೆ ಲೂಸ್ ಥರ. ಕಾಫಿ ಕುಡಿಯೋವಾಗ ಬಿಸ್ಕೆಟ್ ತಿನ್ನೋವಾಗ ಹೆಂಗೆ ಆಡ್ತಿದ್ದಾಳೆ ನೋಡಿ. ನನಗೆ ಫಸ್ಟೇ ನಿದ್ದೆ ಬರ್ತಿದೆ, ತಲೆ ನೋವ್ತಿದೆ, ಎಲ್ಲ ಹಂಗಾಗ್ತಿದ್ರೆ ಇವಳ್ದೊಂದಲೇ ತಲೆನೋವು ಹೆಂಗೆ ಆಡ್ತಿದ್ಲು ನೋಡಿ. ಆಮೇಲೆ ಕಡೆಗೆ ಅವಳನ್ನ ಓಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬೇಗ ಓದ್ಬಿಟ್ಟು ನಾನು ಮಲ್ಕೊಳ್ಳೋಣ ಅಂತ ಹೋದೆ. ಬಟ್ ಬೆಳಗ್ಗೆನೇ ಆಗಿತ್ತು ನೋಡಿ, 5 ಗಂಟೆ ಆಗಿದೆ. ಸ್ವಲ್ಪ ಹೊತ್ತು ಮಲ್ಬಿಟ್ಟು ಎದ್ಬಿಟ್ಟು ತಿರ್ಗಾ ರಿವೈಸ್ ಮಾಡಿದೆ. ಆಮೇಲೆ ಬೆಳಗ್ಗೆ ತಿರ್ಗಾ ನಾನು ಮಮ್ಮಿ ಗಾಡಿಯಲ್ಲಿ ಹೋಗ್ತಿದ್ದೀವಿ ಎಕ್ಸಾಮ್ಗೆ ಅಂತ. ನನಗೆ ಎಕ್ಸಾಮ್ ಸೆಂಟರ್ ಬಂದು ಇಂಡಸ್ ವ್ಯಾಲಿ ಕಾಲೇಜ್ ಬಂದು KR ಪುರಮಲ್ಲಿ ಬಂದಿತ್ತು. ನಾನು ಕಾಲೇಜ್ದೆಲ್ಲ ಸರಿಯಾಗಿ ವ್ಲಾಗ್ ಮಾಡೋಕ್ಕೆ ಆಗಿದ್ದಿಲ್ಲ, ಯಾಕಂದರೆ ನನಗೆ ಬೆಳಗ್ಗೆ ಟೆನ್ಷನಲ್ಲಿ ಇರ್ತಿದ್ದೆ ಅಲ್ವಾ, ಸೊ ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇಲ್ಲಿ ಸ್ವಲ್ಪ ಮಾಡಿದ್ದೀನಿ ನೋಡಿ. ಆಮೇಲೆ ಎಕ್ಸಾಮ್ ಆದಮೇಲೆ ತಿರ್ಗಾ ವಾಪಸ್ ಹೋದ್ವಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂತಂದರೆ, ಮಮ್ಮಿ ಬಂದು ನನ್ನ ಎಕ್ಸಾಮ್ 2 o'clock ಇರುತ್ತಲ್ವ, ನಾವು ಆಲ್ಮೋಸ್ಟ್ 1 hour ಮುಂಚೆನೇ ಹೋಗ್ತಿದ್ವಿ. 12:30 ಹಂಗೆ ಮನೆ ಬಿಡ್ತಿದ್ವಿ. ಸೊ 12:30ಇಂದ 5 o'clock ಎಕ್ಸಾಮ್ ಮುಗ್ದು ಅಲ್ಲಿಂದ ವಾಪಸ್ ಬರೋ ತನಕ ಪಾಪ ಅಲ್ಲೇ ಕುತ್ಕೊಂಡು ಹೆಂಗೋ ಟೈಮ್ ಪಾಸ್ ಎಲ್ಲ ಮಾಡ್ಕೊಂಡಿರ್ತಿದ್ರು. ಎಕ್ಸಾಮ್ ಆದಮೇಲೆ ಆಗ್ತಿತ್ತಲ್ವ, ಅದಕ್ಕೆ ರೋಲ್ಸ್ ತಿನ್ನೋಣ ಅಂತ ಹಾಕ್ಕೊಂಡ್ವಿ. ಫಸ್ಟ್ ಡೇ ಅಂತೂ ಮನೆಗೆ ಬಂದಮೇಲೆ ದೀಕ್ಷಾ ಮ್ಯಾಗಿ ಮಾಡಿದ್ಲು. ಸೆಕೆಂಡ್ ಡೇ ಬಂದು ಮನೇಲೇ ಊಟ ಮಾಡಿದ್ವಿ ಅಂತ ಅನಿಸುತ್ತೆ. ಆಮೇಲೆ ಥರ್ಡ್ ಡೇ ಬಂದು ಇಲ್ಲಿ ರೋಲ್ಸ್ ತಿಂದ್ವಿ. ಆಮೇಲೆ ನಾನು ಮಲಗಿರೋವಾಗ ವೀಡಿಯೋ ತೆಗಿತಿದ್ದಾಳೆ ನೋಡಿ ದೀಕ್ಷಾ. ನಾನೇನು ಮಾಡ್ತಿದ್ದೆ, ಎಕ್ಸಾಮ್ ಬರೆದು ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಿದ್ದೆ, ಯಾಕಂದರೆ ನೈಟೆಲ್ಲ ಮಲಗಿರ್ತಿದ್ದಿಲ್ವಲ್ಲ. ಅದಕ್ಕೆ ಮಲ್ಕೊಂಡು ಎದ್ಬಿಟ್ಟು ನೈಟೆಲ್ಲ ತಿರ್ಗಾ ಓದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ತಿರ್ಗಾ ನೈಟೆಲ್ಲ ಹೋಗ್ತಿದ್ದೆ. ತಿರ್ಗಾ ನೆಕ್ಸ್ಟ್ ಡೇ ಎಕ್ಸಾಮ್ ಅಂತೂ ಇರ್ತಿದ್ದಿಲ್ಲ, ಸೊ ಫುಲ್ ಓದ್ಕೊತಿದ್ದೆ. ಓದ್ಕೋ. Get up from my place. Get up. ಓದ್ಕೋ. Get up. No. Should read. Get up. Then I have to read for my exam. ಆಯ್ತು ಎದ್ದೋಳು. ಕಾಲೇಜ್ ಎಷ್ಟು ಚೆನ್ನಾಗಿರೋ ಝೂಮ್ ಮಾಡೋದಕ್ಕೆ ಆರಾಮಾಗಿ ಝೂಮ್ ಮಾಡ್ಬೋದು. ಕೊಡನ್ ಸಾಕು. ಕಂಟೆಂಟ್ ಗಾಯ್ಸ್, ಇರಿ ಒಂದು ಸೆಕೆಂಡ್. ಕಂಟೆಂಟ್ ಓಕೆ. ಎತ್ತು ಎದ್ದಕ್ಕೆ
ಸಾಕು. ಇದು ಲಾಸ್ಟ್ ಎಕ್ಸಾಮ್ ಇತ್ತು, ಎಕನಾಮಿಕ್ಸ್ ಮತ್ತು BCK. ಸೊ ಒಂಥರ ಖುಷಿಯಾಗಿತ್ತು, ಲಾಸ್ಟ್ ಎಕ್ಸಾಮ್ ಅಲ್ವಾ ಅಂತ ಓದ್ತಿದ್ದೆ. ಆಮೇಲೆ ಸ್ವಲ್ಪ ಭಯನೂ ಆಗ್ತಿತ್ತು, ಯಾಕಂದರೆ ಇದು ಲಾಸ್ಟು ಎಕ್ಸಾಮ್ಸಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಸ್ವಲ್ಪ ಕಷ್ಟಪಟ್ಕೊಂಡೆಲ್ಲ ಓದ್ತಿದ್ದೆ. ಸೊ ಲಾಸ್ಟ್ ಡೇ ಎಕ್ಸಾಮ್ ಇತ್ತು ಅಂತ ನಾವೇನೋ ಆಚೆದು ಇಲ್ಲ ಐಸ್ ಕ್ರೀಮ್ ಏನೂ ತಿನ್ನೋಕೆ ಬಿಟ್ಟಿದ್ದಿಲ್ಲ ಮಮ್ಮಿ. ಸೊ ಲಾಸ್ಟ್ ಡೇ ಬಂದುಬಿಟ್ಟು ತುಂಬ ಹಸಿವಾಗ್ತಿತ್ತಲ್ವ, ಅದಕ್ಕೆ ಅಲ್ಲೇ ಫ್ರೈಡ್ ರೈಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಫ್ರೈಡ್ ರೈಸ್ ಮತ್ತು ಗೋಬಿ ತೊಗೊಂಡು ತಿಂದ್ವಿ. ಆಮೇಲೆ ನೆಕ್ಸ್ಟ್ ಡೇನೋ ಏನೋ ಐಸ್ ಕ್ರೀಮ್ ತಿಂದೆ ಅನಿಸುತ್ತೆ. ನನಗೆ ಹೆಂಗಂದರೆ ನಾರ್ಮಲ್ ಆಗಿದ್ದರೆ ನನಗೇನು ತಿನ್ಬೇಕನ್ಸಲ್ಲ, ಈ ಥರ ತಿನ್ನಬಾರ್ದು ಅಂತ ಅಂದ್ಕೊಂಡಾಗ ತಿನ್ಬೇಕಂತ ಅನಿಸ್ತಾನೆ ಇರುತ್ತೆ. ನಿಮಗೂ ದೆನ್ ಮನೆಗೆ ಹೋಗ್ತಾ ಇದ್ವಿ ಖುಷಿಯಾಗಿ. ಸನ್ ಕೂಡ ಚೆನ್ನಾಗಿದೆ ನೋಡಿ, ಕ್ಲೌಡ್ಸ್ ಎಲ್ಲ. ಆಮೇಲೆ ದೀಕ್ಷಾಗೆ ನೂಡಲ್ಸ್ ಮತ್ತು ಪನ್ನೀರ್ ತೊಗೊಂಡಿದ್ವಿ, ಅವಳಿಗೆ ಅದು ಇಷ್ಟ ಅಲ್ವಾ ಅದಕ್ಕೆ. ಬಟ್ ಅವಳು ಏನಂತಂದರೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳು ಯೂಶ್ವಲಿ ಮಲ್ಗಲ್ಲ ಮಧ್ಯಾಹ್ನ ಹೊತ್ತಲ್ಲ, ಬಟ್ ಕರೆಂಟ್ ಇದ್ದಿಲ್ಲ ಅಂತ ಮಲ್ಕೊಂಡ್ಬಿಟ್ಟಿದ್ಲಂತೆ. ಏನು ಮಾಡ್ತಾವಲ್ವಾ? ಮಲ್ಗಿದ್ದ ಮಲ್ಕೊಂಡ್ಬಿಟ್ಟಿದ್ದಾಳೆ ಫಸ್ಟ್ ಟೈಮ್ ಲೈಫಲ್ಲಿ. ಬೋರ್ ಆಯ್ತು ಮಗುಗೆ. ಅಯ್ಯ, ಯಾಕೆ ಹಂಗ್ ಮಾಡ್ತಾವಳೆ? ದೀಕ್ಷಾ ಏನಾದ್ರು ಮರ್ತಿದ್ಯಾ? ಏನಾದ್ರು ಮರ್ತಿರ್ತೀಯ ನೋಡು. ಏನಿಲ್ವಾ? ಯಾ ಚೆನ್ನಾಗಿ ಬರ್ದೆ. ಸೊ ಹೇಗ ನನ್ನ ಎಕ್ಸಾಮ್ ಎಲ್ಲ ದೀಕ್ಷಾ ಹೊಡಿತೀನಿ ಇವಾಗ. ನೋಡಿ ಸೊ ನನ್ನ ಎಕ್ಸಾಮ್ ಎಲ್ಲ ಮುಗ್ದಿದೆ ಇವಾಗ. ನೆನ್ನೆ ಮುಗ್ದಿದೆ ಆ್ಯಕ್ಚುಲಿ. ನೋಡ್ತೀನಿ, ನೆನ್ನೆ ಮುಗ್ದಿದ್ದು. ಆಮೇಲೆ ನಾನು ಬಂದಿದ ತಕ್ಷಣ ಹಂಗೆ ಚೆನ್ನಾಗಿ ಮಲಗಿಬಿಟ್ಟೆ. ಆಮೇಲೆ ಇವ್ರು ಊಟ ಮಾಡೋಕ್ಕೆ ಬಿಡಿಸಿದ್ರು, ಊಟ ಮಾಡ್ಬಿಟ್ಟು ತಿರ್ಗಾ ಹಂಗೆ ಮಲ್ಕೊಂಡ್ಬಿಟ್ಟೆ. ಇವತ್ತು 2 ಗಂಟೆ ಮಧ್ಯಾಹ್ನ ಎದ್ದು ಊಟ ಮಾಡಿ, ಬ್ರೇಕ್ಫಾಸ್ಟ್ ಊಟ 2 ಒಟ್ಟಿಗೆ ಮಾಡಿ ಬ್ರಂಚ್ ಮಾಡಿ ಬಾತ್ರೂಮ್ ತೊಳೆದೆ ಗಾಯ್ಸ್. ಯಾಕೆ ಅಂತ ಕೇಳಿ, ನಂದು 1 ವಾರ ಮುಂಚೆ ಎಕ್ಸಾಮ್ ಸ್ಟಾರ್ಟ್ ಆಯ್ತಾ. ಇವಳಿಗೆ ಒಂಚೂರು ಇದೇ ಇಲ್ಲ, ಬಾತ್ರೂಮ್ ಅಷ್ಟು ಗಲೀಜಾಗಿದ್ರು ಹಂಗೆ ಇದೆ. ನಾನೇ ಎಕ್ಸಾಮ್ ಮುಗಿದ್ಮೇಲೆ ಬಂದು ಇವಾಗ ತೊಳೆದಿದ್ದು, ಅಷ್ಟು ಗಲೀಜ್ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು. ಆಮೇಲೆ ಬಾತ್ರೂಮ್ ಎಲ್ಲ ತೊಳೆದ್ಬಿಟ್ಟು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಇವಾಗ ಸಾಯಂಕಾಲ ಆಯಿತು. ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಪಾರ್ಲರ್ಗೆ ಹೋಗಿ ಬಂದ್ವಿ. ಇವಾಗ ತಿರ್ಗಾ ತಿಪ್ಸಂದ್ರಾಗ ಹೋಗ್ಬೇಕಂತೆ, ಇವಳಿಗೆ ಯೂನಿಫಾರ್ಮ್ ಏನೋ ಹುಡುಕ್ಬೇಕಂತ. ಸೊ ತಿಪ್ಸಂದ್ರಾಗ ಹೋಗಿ ಬರ್ತೀವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಹೌದು, ನಿಮ್ಗೆ ಹೇಳಲೇ ಇಲ್ಲ ನನ್ನ ಎಕ್ಸಾಮ್ ಹೆಂಗಿತ್ತು ಅಂತ. ಆ್ಯಕ್ಚುಲಿ ಎಲ್ಲ ಪ್ರೀವಿಯಸ್ ಇಯರ್ ಪೇಪರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಕ್ವೆಶನ್ಸ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಮತ್ತು ಅಲ್ಲಿ ಇಲ್ಲಿ ಆಚೆ ಕಡೆ ಎಲ್ಲೆಲ್ಲ ನಂದು ಸ್ವಲ್ಪ ಕಷ್ಟವಾಗಿ ಕೊಟ್ಟಿದ್ರು. ಬಟ್ ಅಂದರೂ ನಾನು ಎಷ್ಟು ನನ್ನ ಏನಂತಾರೆ ಎಷ್ಟಾಗುತ್ತೋ ಅಷ್ಟು ಬರ್ತಿದ್ದೀನಿ. CA ಅಂದರೆ ಲೈಕ್ ಗೊತ್ತಿರೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು. ಬೇರೆಯವರೆಲ್ಲ ಅಂತಾರೆ ಏನು CA ಅಂದರೆ ಇದಾ ಎಲ್ಲರೂ ಬರಿಬೋದು, ಅಷ್ಟು ಕಡಿಮೆನಾ ಅಂತೆಲ್ಲ ಓವರಾಗಿ ಮಾತಾಡ್ತಾರೆ. ಅವರಿಗೆ ಗೊತ್ತೇ ಇರಲ್ಲ CA ಕೋರ್ಸ್ ಅಂದರೆ ಏನು ಅಂತ ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಆ್ಯಂಡ್ ಇವತ್ತು 1 ಜುಲೈ ಏನಂತಾರೆ ಚಾರ್ಟರ್ಡ್ ಅಕೌಂಟೆಂಟ್ ಡೇ, CA ಡೇ. ಸೊ ಎಲ್ಲ ಚಾರ್ಟರ್ಡ್ ಅಕೌಂಟ್ ನಿಂಗೆ ತಿಂತಿದ್ದ ನೋಡಿ. ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ ಡೇ. ಎಲ್ರಿಗೂ ಹ್ಯಾಪಿ ಚಾರ್ಟರ್ಡ್ ಅಕೌಂಟೆಂಟ್ ಡೇ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀವಿ. ನನ್ನ ಎಕ್ಸಾಮ್ ಆಗಿದೆ ಇವಾಗ. ಮೇಲಿಂದ ಚೆನ್ನಾಗಿರೋ ವ್ಲಾಗ್ಸ್ ವಿಡಿಯೋಸ್ ಏನೇನೋ ಬರ್ತಾ ಇರುತ್ತೆ. ಸೊ ಕೀಪ್ ವೇಟಿಂಗ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದ್ರೆ ನೆಕ್ಸ್ಟ್ ಬಿಡಲ್ಲ. ನೆಕ್ಸ್ಟ್ ವ್ಲಾಗ್ಸ್ ನೀವು ನೋಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ.
ಸಬ್ಸ್ಕ್ರೈಬ್ ಮಾಡಿ. ಇವಾಗ ನವನಾಕ ನೀನ್ ಡ್ರಾಮಾ ಸ್ಟಾರ್ಟ್ ಮಾಡ್ತೇವೆ ಇವಾಗ. ಬೇಕಿಯಾ? ಏನ್ ನವನಾಕ ಡ್ರಾಮಾ. ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಬೇಜಾರು ಬೇಡವೇ ಬೇಡೈತೆ. ಡ್ರೀಮ್ ವಿಲ್ ಟ್ರೂ ಸಪೋರ್ಟರ್ಸ್ ಅಂತ ಎಲ್ಲ ಬೇಜಾರೆಲ್ಲ ಇಲ್ಲ. ಯಾರು ಸಪೋರ್ಟ್ ಮಾಡ್ಬೇಕೋ ಅವ್ರು ಮಾಡೇ ಮಾಡ್ತಾರೆ. ಬಿಟ್ಟಕಣ ಏನ್ ಅವ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಅವ್ರೊಬ್ರೇನ ಇರೋದು. ನಾವು ಬೇರೆಯವ್ರು ಇದಾರೆ, ದೇವ್ರು ಇದಾರೆ ಗೊತ್ತಾ. ಇವಳು ನೋಡಿ ಹೆಂಗ್ ತಿಂತಿದಾಳೆ. ಏನೋ ಹೇಳ್ತಿದ್ದಲ್ಲ ನೀನ್ ಹೇಳಿ ಜಲ್ದಿ. ನಾಳೆ ನಾವು ಆಚೆ ಕಡೆ ಹೋಗ್ತೀವಿ. ಆ ವ್ಲಾಗ್ ತನಕ, ಆ ವ್ಲಾಗ್ ಬರೋ ತನಕ ಮಾತಾಡ್ತೀನಿ ಅಂತಾಳೆ. ಕರೆಕ್ಟಾಗಿ ಮಾತಾಡೋದೇ ಇಲ್ಲ ನೋಡಿ. ನಾಳೆ ನಾವು ಆಚೆ ಕಡೆ ಹೋಗ್ತಿದೀವಿ, ಅದೆಲ್ಲ ಹೋಗ್ತಿದೀವಿ ಅಂತ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇರುತ್ತೆ. ಕೀಪ್ ರೇಟಿಂಗ್. ಆಮೇಲೆ ನನ್ನ ಪಿಂಪಲ್ ನೋಡಿ ಹೆಂಗ್ ಬಂದಿದೆ. ಡಿಸ್ಟ್ರೆಸ್ ಪಿಂಪಲ್. ನಾನು ಈ ವ್ಲಾಗ್ನ ಯಾವಾಗ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಲೈಕ್ ಯಾವ್ದು 2 ಜೂನ್. ಅಷ್ಟ್ ಬೇಗ ಮಾಡಕ್ಕಾಗತ್ತಾ? ನಾನು ಇನ್ನ ಎಡಿಟ್ ಮಾಡಬೇಕು. ಇದಕ್ ಮುಂಚೆ ಎಷ್ಟೊಂದ್ ವ್ಲಾಗ್ ತೆಗ್ದಿಟ್ಕೊಂಡಿದೀವಿ. ಅದನ್ನ ಇನ್ನ ಎಡಿಟ್ ಮಾಡಿ ಅದನ್ನ ಪೋಸ್ಟ್ ಮಾಡಿ ಅದಾದ್ಮೇಲೆ ಆಗಸ್ಟ್ ಪೋಸ್ಟ್ ಮಾಡ್ತೀವಿ ಗೈಸ್. 1 ಆಗಸ್ಟ್. ಬಾಯ್. ಮತ್ ನೀನ್ ಜಲ್ದಿ ಬರ್ಬೇಕಲ್ವಾ? ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಾನು ಮೊನ್ನೆ ಅನಾಲಿಟಿಕ್ಸ್ ಎಲ್ಲ ನೋಡ್ತಿದ್ದೆ. ಅದ್ರಲ್ಲಿ 83% ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರಾ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹಿಂಗೆಲ್ಲ ಮಾಡಬಾರ್ದು. ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಕ್ಕೇನೋ. ಜಲ್ದಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದು ನೋಡ್ತಿದ್ದೀನಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬಂದ್ಬಿಟ್ಟು ನೋಡಿ. ಓಕೆನಾ? ಸೊ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಾಯ್ ಮಾಡಿ. ಬಾಯ್ ಮಾಡು. ಬಾಯ್ ಬಾಯ್ ಬಾಯ್.